conducted. Next coming 6 years, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಐಡೆಂಟಿಫೈ ಆದಂಥ ಮಾನ್ಯುಮೆಂಟ್. ಇದೊಂದು ಥ್ರೆಟ್ ಪರ್ಸೆಪ್ಷನ್ಗೆ ಇದೊಂದು ಯೂನಿಟನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಪುತ್ತೂರು ಪವರ್ ಸ್ಟೇಷನ್, ಈ ಒಂದು ಪವರ್ ಸ್ಟೇಷನ್ ಆಗಲಿ ನಮ್ಮ ಒಂದು ಪುರಾತನವಾದಂಥ ದೇವಸ್ಥಾನಕ್ಕೆ ಯಾರಾದರೂ ಆಗುಂತಕರಾಗಲಿ, ಟೆರರಿಸ್ಟ್ ಆಗಲಿ, ಬೇರೆ ರೀತಿ ಯಾರಾದರೂ ಅಟ್ಯಾಕ್ ಮಾಡಿದರೆ ಯಾವ ರೀತಿ ನಾವು ಪ್ರಿಕಾಷನ್ಸ್ ತೊಗೋಬೋದು, ಯಾವ ರೀತಿ ನಾವು ರೆಡಿ ಇರಬೇಕು, ಯಾವ ರೀತಿ ಬೇರೆ ಬೇರೆ ಇಲಾಖೆ ಅಂದರೆ ಫೈರ್ ಇರ್ಬೋದು, ಮೆಡಿಕಲ್ ಟೀಮ್ ಇರ್ಬೋದು, ನಮ್ಮ ಪೊಲೀಸ್ ಟೀಮ್ ಇರ್ಬೋದು, ನಮ್ಮ DRR ಅಂತ QRT ಇರ್ಬೋದು, DRR ಅಲ್ಲಿ ಯೂಸ್ ಮಾಡೋದಂಥ AC ಚೆಕಿಂಗ್ ಟೀಮ್ ಇರ್ಬೋದು, ಅವೆಲ್ಲ ತೊಗೊಂಡು ಒಂದು ಮಾಕ್ ಡ್ರಿಲ್ ಮಾಡಿದ್ದೀವಿ. ಮಾಕ್ ಡ್ರಿಲ್ ಯಾವ ರೀತಿ ಮಾಡ್ತೀವಿ ಅಂದರೆ ಯಾವ ಸಾರ್ವಜನಿಕ ಕೂಡ ಇದು ಮೊದಲು ಮಾಹಿತಿ ನೀಡಿರೋದಿಲ್ಲ ನಾವು, ಬಟ್ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಸುಮಾರು ದಿವಸ ತೊಗೊಂಡು ಈ ದಿವಸ ನಿಮ್ಮ ಮುಂದೆ ಇದು ಆಪ್ರೇಟ್ ಮಾಡಿದ್ದೀವಿ. ಇದರಲ್ಲಿ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡಿ 2 ಜನಕ್ಕೆ ಒಳಗಡೆ ಹೊಂದಿರ್ತಾರೆ, ಆಮೇಲೆ ಇನ್ನೂ ಎಷ್ಟೋ ಜನಕ್ಕೆ ಹಾಸ್ಟೆಲ್ ಆಗಿ ಇಟ್ಕೊಂಡಿರ್ತಾರೆ. ಅದನ್ನು ಬಿಡುಗಡೆ ಮಾಡೋದು, ಟೆರರಿಸ್ಟ್ನ ನ್ಯೂಟ್ರಲೈಸ್ ಮಾಡೋದು ಮತ್ತು ಬೇರೆ ಯಾರಿಗೂ ಇಂಜುರಿ ಆಗಲಾರ್ದು ನೋಡ್ಕೊಳ್ಳೋದು ನಮ್ಮ ಉದ್ದೇಶ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹರಿಹರ ಸರ್ಕಲ್ ಅಧಿಕಾರಿ ಮಿತ್ರರು, ಹಾಗೆ ಮಲೆಬೆನ್ನೂರು ಅಧಿಕಾರಿ ಮತ್ತು ಅವ್ರ ಸಿಬ್ಬಂದಿ, ಹರಿಹರ ರೂರಲ್ ಅಧಿಕಾರಿ ಸಿಬ್ಬಂದಿ, ಮೇನ್ ಹರಿಹರ ಟೌನ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಸಿಬ್ಬಂದಿ, DSP, ಡಾಕ್ಟರ್ಸು, ಪ್ರತೀಕ್ಷಾ ನಾಯಕ್ ಇದ್ದಾರೆ, ರಫಿ ಇದ್ದಾರೆ, ಫೈರ್ ಟೆಂಡರ್ ಇದೆ, ಮಿತ್ರಪಡೆ, ಪೊಲೀಸ್ ಮಿತ್ರಪಡೆ ನಮ್ಮ ಜೊತೆಲಿದೆ. ಇವೆಲ್ಲ ಸೇರಿ ಒಂದು ಆಪರೇಷನ್ ಮಾಡಿದ್ವಿ. ಇದರಲ್ಲಿ ಏನಪ್ಪ ಅಂತಂದರೆ ಒಂದು ಸ್ಟಡಿ ಮಾಡ್ತೀವಿ ನಾವು. ಈ ರೀತಿಯಾದಂಥ ಒಂದು ಅಟ್ಯಾಕ್ ಆದಾಗ ನಾವು ಏನೇನು ಪ್ರಿಕಾಷನ್ ತೊಗೋಬೋದು.